ಕಲೆಕ್ಟರ್ ಮೇಡಮ್ ಒಬ್ಬರು ತಮ್ಮ ಕಾರಿನಲ್ಲಿ 5 ಸ್ಟಾರ್ ಹೋಟೆಲ್ಗೆ ಬಂದು ತಲುಪಿದರು. ಅಲ್ಲಿಗೆ ಬಂದ ಮೇಲೆ ಅಲ್ಲಿ ಇರುವ ಸ್ಟಾಫ್ಗಳೆಲ್ಲರೂ ಮತ್ತು ಅಲ್ಲಿ ಇರುವ ಎಲ್ಲ ಕಸ್ಟಮರ್ಗಳು ಕಲೆಕ್ಟರ್ ಸಾಹೇಬರನ್ನು ಅಚ್ಚರಿಯಿಂದ ನೋಡಿದರು. ಅಷ್ಟರಲ್ಲಿ ಕಲೆಕ್ಟರ್ ಮೇಡಮ್ ಹೋಟೆಲ್ ಒಳಗೆ ಬಂದರು. ಒಳಗೆ ಬಂದ ಮೇಲೆ ಅಲ್ಲಿರುವ ಒಬ್ಬ ವೇಟರ್ ಕಾಲಿಗೆ ಬೀಳುವ ಈ ದೃಶ್ಯವನ್ನು ನೋಡಿ ಅಲ್ಲಿರುವ ಎಲ್ಲರೂ ದಂಗಾಗಿ ಹೋದರು ಮತ್ತು ಇವರು ಇಷ್ಟೊಂದು ದೊಡ್ಡ ಕಲೆಕ್ಟರ್ ಆಗಿ ಮಾಮೂಲಿ ಒಬ್ಬ ವೇಟರ್ ಕಾಲಿಗೆ ಏಕೆ ಬೀಳುತ್ತಿದ್ದಾರೆ ಎಂದು ಅಚ್ಚರಿಗೊಂಡರು. ಹಾಗಾದರೆ ಆ ಕಲೆಕ್ಟರ್ ಮೇಡಮ್ ಯಾರು? ಆ ಕಲೆಕ್ಟರ್ ಮೇಡಮ್ ಮತ್ತು ಆ ವೇಟರಿಗೂ ಏನು ಸಂಬಂಧವಿತ್ತು? ಈ ಸತ್ಯ ಘಟನೆಯ ಸತ್ಯತೆ ಈ ಕಥೆಯಲ್ಲಿದೆ. ಆಂಧ್ರಪ್ರದೇಶದ ಜಿಲ್ಲೆಯಲ್ಲಿ ಒಂದು ಪರಿವಾರವಿತ್ತು. ಆ ಪರಿವಾರದಲ್ಲಿ ಪತಿ ಪತ್ನಿಯ ಜೊತೆಗೆ ಒಬ್ಬಳು ಮಗಳು ಕೂಡ ಇದ್ದಳು. ಪತಿಯ ಹೆಸರು ಕಿರಣ್. ತುಂಬಾ ಕಷ್ಟಪಟ್ಟು ದುಡಿಯುತ್ತಿದ್ದನು. ಕೂಲಿ ಕೆಲಸ ಮಾಡಿ ಹಣವನ್ನು ಸಂಪಾದಿಸುತ್ತಿದ್ದನು. ಇದೇ ಹಣದಲ್ಲಿ ತನ್ನ ಪರಿವಾರವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಅವನ ಮಗಳಿಗೆ 4 ವರ್ಷಗಳಾಗುತ್ತಿದ್ದಂತೆ ಅವನ ಹೆಂಡತಿ ಯಾವುದೋ ಒಂದು ರೋಗದ ಕಾರಣದಿಂದ ಸಾವನ್ನಪ್ಪಿದಳು. ಪತ್ನಿಯ ಸಾವಿನ ನಂತರ ಈ ಮನೆಯಲ್ಲಿ ಅಪ್ಪ ಮತ್ತು ಮಗಳು ಇಬ್ಬರೇ ಇರತೊಡಗಿದರು. ಆಗ ಕಿರಣ್ ಮನೆಯವರೆಲ್ಲರೂ ಹೇಳಿದರು, ಮಗ, ಏನು ತೊಂದರೆ ಇಲ್ಲ, ನೀನು ಇನ್ನೊಂದು ಮದುವೆ ಮಾಡಿಕೊ, ನೀನಿನ್ನೂ ತರುಣನಾಗಿದ್ದೀಯ ಎಂದಾಗ ಕಿರಣ್ ತನ್ನ 4 ವರ್ಷದ ಮಗಳ ಕಡೆಗೆ ನೋಡಿದನು. ಅವಳ ಭವಿಷ್ಯದ ಬಗ್ಗೆ ಯೋಚಿಸಿ ಅವರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದನು, ನಾನು ಮತ್ತೊಂದು ಮದುವೆ ಮಾಡಿಕೊಳ್ಳುವುದಿಲ್ಲ. ನನ್ನ 2ನೇ ಹೆಂಡತಿ ಮನೆಗೆ ಬಂದರೆ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾಳೋ, ಅವಳು ಹೇಗಿರುತ್ತಾಳೋ, ಈ ರೀತಿ ನಡೆದಿರುವುದನ್ನು ಕಿರಣ್ ತನ್ನ ಮುಂದೆ ನೋಡಿದ್ದನು ಮತ್ತು ಹಲವಾರು ಘಟನೆಗಳನ್ನು ಕೇಳಿದ್ದನು. ಕಿರಣ್ ತಾನೇ ಸ್ವತಃ ತನ್ನ ಮಗಳನ್ನು ಪಾಲನೆ ಪೋಷಣೆ ಮಾಡಬೇಕೆಂದು ಅಂದುಕೊಂಡನು. ಹಾಗೋ ಹೀಗೋ ಕಷ್ಟಪಟ್ಟು ಕೂಲಿ ಮಾಡಿ ಅವಳನ್ನು ದೊಡ್ಡವಳನ್ನಾಗಿ ಮಾಡಿದನು. ಅವಳ ಹೆಸರು ಅಂಬಿಕಾ. ಅಂಬಿಕಾ ಈಗ ಶಾಲೆಗೆ ಹೋಗುತ್ತಿದ್ದಳು. ಕಿರಣ್ ಕಷ್ಟಪಟ್ಟು ದುಡಿದು ತನ್ನ ಮಗಳ ಬೇಕು ಬೇಡಗಳನ್ನು ಈಡೇರಿಸುತ್ತಿದ್ದನು. ಅವಳ ಓದು ಬರಹ ಚೆನ್ನಾಗಿ ನಡೆಯುವಂತೆ ನೋಡಿಕೊಂಡನು. ಹೀಗೆ ಸಮಯ ಕಳೆಯತೊಡಗಿತು. ಸಮಯ ಕಳೆದಂತೆ ಅಂಬಿಕಾ ಕೂಡ ಈಗ 10ನೇ ತರಗತಿಗೆ ಬಂದಿದ್ದಳು. 10ನೇ ತರಗತಿಗೆ ಬರುತ್ತಿದ್ದಂತೆ ಒಂದು ದಿನ ಕಿರಣ್ ಅವಳಿಗೆ ಹೇಳಿದನು, ಮಗಳೇ, ನೀನು 10ನೇ ತರಗತಿಯಲ್ಲಿ ಒಳ್ಳೆಯ ರ್ಯಾಂಕ್ ತೆಗೆದುಕೊಂಡು ಪಾಸಾದರೆ ಯಾವುದಾದರೂ ನಿನ್ನ ಒಂದು ಆಸೆಯನ್ನು ನಾನು ಈಡೇರಿಸುತ್ತೇನೆ. ಅವರು ಬಡವರಾಗಿದ್ದರು. ಆದರೂ ಕಿರಣ್ ತನ್ನ ಮಗಳಿಗೆ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಎಂದು ಹೇಳುತ್ತಿದ್ದನು. ಇದರಿಂದ ಅಂಬಿಕಾ ತುಂಬ ಖುಷಿಯಾದಳು ಮತ್ತು ಹೇಳಿದಳು, ಅಪ್ಪ, ನಿಜವಾಗಲೂ ನೀವು ನನ್ನ ಆಸೆಯನ್ನು ಈಡೇರಿಸುತ್ತೀರಾ ಎಂದಾಗ ಕಿರಣ್ ಹೇಳಿದನು, ಹೌದು ಮಗಳೇ, ಅವಶ್ಯವಾಗಿ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ಆಗ ಅಂಬಿಕಾ ಹೇಳಿದಳು, ಅಪ್ಪ, ಒಂದು ವೇಳೆ ನಾನು 10ನೇ ತರಗತಿಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಪಾಸಾದರೆ ನೀವು ನನಗೆ ಯಾವುದಾದರೂ ಒಂದು ಒಳ್ಳೆಯ 5 ಸ್ಟಾರ್ ಹೋಟೆಲ್ನಲ್ಲಿ ದೋಸೆಯನ್ನು ತಿನ್ನಿಸಬೇಕು. ನನಗೆ ಇದೊಂದೇ ಆಸೆ ಇದೆ. ನಾನು 5 ಸ್ಟಾರ್ ಹೋಟೆಲ್ ಒಳಗೆ ಕುಳಿತು ದೋಸೆಯನ್ನು ತಿನ್ನಲು ಬಯಸಿದ್ದೇನೆ. ಇದಾದ ಮೇಲೆ ಕಿರಣ್ ತನ್ನ ಮಗಳಿಗೆ ಮಾತು ಕೊಟ್ಟನು. ಮತ್ತೊಂದು ಕಡೆ ಅಂಬಿಕಾ ಹಗಲು ರಾತ್ರಿ ಮನಸ್ಸಿಟ್ಟು ಓದಲು ಶುರು ಮಾಡಿದಳು. ತುಂಬ ಕಷ್ಟಪಟ್ಟು ಓದಿ ಒಳ್ಳೆಯ ತಯಾರಿ ಜೊತೆಗೆ ಬೋರ್ಡ್ ಎಕ್ಸಾಮ್ ಬರೆದಳು. ಆನಂತರ ಅಂಬಿಕಾ ತುಂಬ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಉತ್ತಮ ದರ್ಜೆಯಲ್ಲಿ ಪಾಸ್ ಕೂಡ ಆದಳು. ಅಂಬಿಕಾ ಒಳ್ಳೆಯ ಅಂಕಗಳನ್ನು ಪಡೆದುದಲ್ಲದೆ ಇಡೀ ಜಿಲ್ಲೆಗೆ ಟಾಪ್ ಆಗಿ ಬಂದಳು. ತನ್ನ ಮಗಳು ಇಡೀ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಎಂದು ತಿಳಿದು ಕಿರಣ್ ಖುಷಿಗೆ ಪಾರವೇ ಇರಲಿಲ್ಲ. ಅವನು ಹೇಳಿದನು, ಮಗಳೇ, ನೀನು ಇಡೀ ಜಿಲ್ಲೆಗೆ ಟಾಪ್ ಬಂದಿದ್ದೀಯಾ, ಹಾಗಾಗಿ ನಾನು ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸುತ್ತೇನೆ. ಇದಕ್ಕಾಗಿ ಅವಳ ತಂದೆ ತುಂಬ ದಿನಗಳಿಂದ ತನ್ನ ಮಗಳ ಆಸೆಯನ್ನು ಈಡೇರಿಸಲು ಸಾಕಷ್ಟು ಹಣಗಳನ್ನು ಕೂಡಿಟ್ಟಿದ್ದ. ತನ್ನ ಮಗಳಿಗೆ 5 ಸ್ಟಾರ್ ಹೋಟೆಲ್ನಲ್ಲಿ ದೋಸೆಯನ್ನು ತಿನ್ನಿಸಲು ಹಣವನ್ನು ಕೂಡಿಟ್ಟಿದ್ದನು. ಒಂದು ವೇಳೆ ಅವಳಿಗೆ ಹೆಚ್ಚು ಅಂಕ ಬರೆದಿದ್ದರೂ ಕೂಡ ಆಗಲೂ 5 ಸ್ಟಾರ್ ಹೋಟೆಲ್ಗೆ ಅವಳನ್ನು ಕರೆದುಕೊಂಡು ಹೋಗಿ ದೋಸೆಯನ್ನು ತಿನ್ನಿಸಲು ತೀರ್ಮಾನಿಸಿದನು. ಆದರೆ ಈಗ ಅವನಿಗೆ ಇನ್ನೂ ಖುಷಿ ಜಾಸ್ತಿಯಾಯಿತು. ಅವಳನ್ನು 5 ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಲು ತಯಾರಾದನು. ತನ್ನ ಮಗಳಿಗೂ ಹೇಳಿದನು, ಮಗಳೇ, ನಾನು ನಿನಗೆ ಕೊಟ್ಟ ಮಾತಿನಂತೆ 5 ಸ್ಟಾರ್ ಹೋಟೆಲ್ನಲ್ಲಿ ದೋಸೆ ತಿನ್ನಿಸುತ್ತೇನೆ ಎಂದು ಹೇಳಿದನು. ನಾವು ಇಂದು ಹೋಗೋಣ, ಬೇಗ ರೆಡಿಯಾಗು ಎಂದು ಹೇಳಿ ತನ್ನ ಮಗಳನ್ನು ಕರೆದುಕೊಂಡು ಅಲ್ಲಿಯ ಒಂದು ಪ್ರಸಿದ್ಧ 5 ಸ್ಟಾರ್ ಹೋಟೆಲ್ಗೆ ಬಂದು ತಲುಪಿದನು. ಕಿರಣ್ ಒಂದು ಸಾಧಾರಣ ಬಟ್ಟೆಯನ್ನು ತೊಟ್ಟುಕೊಂಡಿದ್ದನು. ಅವನು ತೊಟ್ಟಿರುವ ಬಟ್ಟೆ ತುಂಬ ಹಳೆಯ ಬಟ್ಟೆಯಾಗಿತ್ತು. ಅದೇ ಬಟ್ಟೆಯನ್ನು ತೊಟ್ಟು ಅವನು ತನ್ನ ಮಗಳ ಜೊತೆ 5 ಸ್ಟಾರ್ ಹೋಟೆಲ್ ಒಂದು ಟೇಬಲ್ನಲ್ಲಿ ಬಂದು ಕುಳಿತುಕೊಂಡನು. ಅಲ್ಲಿ ಊಟ ಮಾಡುತ್ತಿರುವವರೆಲ್ಲರೂ ಇವನ ಕಡೆಗೆ ವಿಚಿತ್ರವಾಗಿ ನೋಡತೊಡಗಿದರು ಮತ್ತು ಏನೇನೋ ಹೇಳತೊಡಗಿದರು. ಆಗ ಅವರ ಬಳಿ ಒಬ್ಬ ವೇಟರ್ ಬಂದನು. ಆ ವೇಟರ್ ಹೆಸರು ಉಮೇಶ್. ಅವನು ಕಿರಣ್ನಲ್ಲಿ ಕೇಳಿದನು,
ಸರ್ ಹೇಳಿ, ನಿಮಗೆ ಏನು ಬೇಕು, ಊಟ ಅಥವಾ ತಿಂಡಿ ತರಲೆ ಎಂದಾಗ ಕಿರಣ್ ಹೇಳಿದನು, ನನ್ನ ಮಗಳಿಗೆ ಒಂದು ದೋಸೆಯನ್ನು ತಂದುಕೊಡು ಎಂದಾಗ ಉಮೇಶ್ ಕೇಳಿದನು, ಸರ್ ನಿಮಗಾಗಿ ಏನು ತರಲಿ ಎಂದಾಗ ಕಿರಣ್ ಹೇಳಿದನು, ನನಗೇನು ಬೇಡ, ನಾನು ಕೇವಲ ನನ್ನ ಮಗಳಿಗಾಗಿ ಅವಳ ಆಸೆಯಂತೆ ದೋಸೆ ತಿನ್ನಿಸಲು ಇಲ್ಲಿಗೆ ಬಂದಿದ್ದೇನೆ. ಏಕೆಂದರೆ ಇವಳು ನನ್ನ ಆಸೆಯನ್ನು ನನ್ನಲ್ಲಿ ಹೇಳಿಕೊಂಡಿದ್ದಳು. ಒಂದು ವೇಳೆ ನಾನು 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡು ಪಾಸ್ ಮಾಡಿದರೆ ನೀವು ನನಗೆ 5 ಸ್ಟಾರ್ ಹೋಟೆಲ್ನಲ್ಲಿ ದೋಸೆಯನ್ನು ತಿನ್ನಿಸಬೇಕು ಎಂದು ಹೇಳಿದಳು. ನನ್ನ ಮಗಳಿಗೆ ದೋಸೆಯನ್ನು ತಿನ್ನಿಸುವಷ್ಟು ಮಾತ್ರ ನನ್ನ ಬಳಿ ಹಣವಿದೆ. ಅದಕ್ಕಿಂತಲೂ ಹೆಚ್ಚು ಹಣ ನನ್ನ ಬಳಿ ಇಲ್ಲ. ನೀವು ಕೇವಲ ನನ್ನ ಮಗಳಿಗಾಗಿ ದೋಸೆಯನ್ನು ತೆಗೆದುಕೊಂಡು ಬನ್ನಿ. ಅವಳು ಅವಳ ಇಷ್ಟವಾದ ಪ್ರಕಾರ ದೋಸೆ ತಿಂದರೆ ನನಗೂ ಕೂಡ ಸಮಾಧಾನ ಆಗುತ್ತದೆ. ಕಿರಣ್ ಮಾತುಗಳು ಉಮೇಶ್ನ ಮನಸ್ಸಿನಲ್ಲಿ ನಾಟಿತು. ಅವನು ಅಲ್ಲಿಂದ ಹೊರಟು ಬಂದ ಹೋಟೆಲ್ನ ಮಾಲೀಕರ ಬಳಿ ಬಂದು ತಲುಪಿದನು. ಮಾಲೀಕರೇ, ಅಲ್ಲಿ ಆ ಟೇಬಲ್ ಬಳಿ ಬಡವನೊಬ್ಬ ತನ್ನ ಮಗಳ ಜೊತೆ ಕುಳಿತುಕೊಂಡಿದ್ದಾನೆ. ಅವನ ಮಗಳು 10ನೇ ತರಗತಿಯಲ್ಲಿ ಇಡೀ ಜಿಲ್ಲೆಗೆ ಟಾಪ್ ಅಂಕ ತೆಗೆದುಕೊಂಡಿದ್ದಾಳೆ. ಅವನು ತನ್ನ ಮಗಳ ಆಸೆಯಂತೆ ಅವಳಿಗೆ ದೋಸೆಯನ್ನು ತಿನ್ನಿಸಲು ಇಲ್ಲಿಗೆ ಬಂದಿದ್ದಾನೆ. ಆದರೆ ಅವನು ಕೂಡ ತನ್ನ ಮಗಳ ಜೊತೆ ಕುಳಿತು ತಿನ್ನಲಿ ಅನ್ನುವುದು ನನ್ನ ಆಸೆ. ನಾನು ಇವರಿಗಾಗಿ ಏನಾದರೂ ಸಹಾಯ ಮಾಡಬೇಕೆಂದಿದ್ದೇನೆ. ಅವರಿಗೆ ನನ್ನ ಕಡೆಯಿಂದ ತಿಂಡಿ ಕೊಡಿಸಲು ಬಯಸಿದ್ದೇನೆ. ಆದರೆ ನನ್ನ ಬಳಿ ಈಗ ಹಣವಿಲ್ಲ. ಆದರೆ ನನಗೆ ಬರುವ ಸಂಬಳದಿಂದ ಇವರಿಗೆ ನೀಡುವ ತಿಂಡಿಯ ಹಣವನ್ನು ಕಟ್ ಮಾಡಿಕೊಳ್ಳಿ. ಈ ಮಾತನ್ನು ಕೇಳಿ ಹೋಟೆಲ್ ಮಾಲೀಕ ಉಮೇಶ್ಗೆ ಹೇಳಿದನು, ಏನಪ್ಪ, ಎಲ್ಲ ಒಳ್ಳೆತನ ನೀನೇ ಬಾಚಿಕೊಳ್ಳುತ್ತಿದ್ದೀಯೇನೋ, ನಮಗೂ ಒಂದು ಅವಕಾಶ ಕೊಡಪ್ಪ. ಅವರ ಈ ಮಾತು ಕೇಳಿ ಉಮೇಶನಿಗೆ ತುಂಬ ಆಶ್ಚರ್ಯವಾಯಿತು. ಆಗ ಮಾಲೀಕರು ಅವನಲ್ಲಿ ಹೇಳಿದರು, ಉಮೇಶ್, ಆ ರೀತಿ ಏನೂ ಇಲ್ಲ. ಒಂದು ವೇಳೆ ಆ ಹೆಣ್ಣು ಮಗಳು ಇಡೀ ಜಿಲ್ಲೆಗೆ ಟಾಪ್ ಆಗಿ ಬಂದಿದ್ದಾಳೆ ಅಂದರೆ ನಮಗೂ ಕೂಡ ಇದು ಗೌರವದ ವಿಷಯವೇ. ಈ ಹುಡುಗಿ ನಮ್ಮ ಜಿಲ್ಲೆಯ, ನಮ್ಮ ಪಟ್ಟಣದವಳಾಗಿದ್ದಾಳೆ. ನಾವು ಈ ಖುಷಿಯ ಕ್ಷಣದ ಅವಕಾಶವನ್ನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸೋಣ. ಇಲ್ಲಿ ಎಷ್ಟು ಜನ ಊಟ ತಿಂಡಿ ಮಾಡಲು ಕುಳಿತುಕೊಂಡಿದ್ದಾರೋ ಅವರೆಲ್ಲರಿಗೂ ಫ್ರೀಯಾಗಿ ಕೊಡೋಣ ಎಂದು ಹೇಳಿ ಮಾಲೀಕರು ಒಂದು ಟೇಬಲನ್ನು ಚೆನ್ನಾಗಿ ಕ್ಲೀನ್ ಮಾಡಿಸಿದರು ಮತ್ತು ಒಬ್ಬ ವೇಟರ್ನನ್ನು ಕೇಕ್ ತರಿಸಲು ಹೊರಗಡೆ ಕಳಿಸಿದರು. ಸ್ವಲ್ಪ ಹೊತ್ತಿನಲ್ಲಿ ಕೇಕ್ ಕೂಡ ಬಂದಿತು. ಕೇಕನ್ನು ಆ ಟೇಬಲ್ ಮೇಲೆ ಇಟ್ಟು ತುಂಬ ಚೆನ್ನಾಗಿ ಶೃಂಗರಿಸಿದರು. ತಕ್ಷಣ ಹೋಟೆಲ್ ಮಾಲೀಕರು ಕಿರಣ್ ಮತ್ತು ಅವನ ಮಗಳ ಬಳಿ ಬಂದರು. ಅವರನ್ನು ತುಂಬ ಗೌರವದೊಂದಿಗೆ ಕೇಕ್ನೊಂದಿಗೆ ಶೃಂಗರಿಸಲ್ಪಟ್ಟ ಟೇಬಲ್ ಬಳಿ ಕರೆದುಕೊಂಡು ಬಂದರು. ಇದಾದ ಮೇಲೆ ಹೋಟೆಲ್ನಲ್ಲಿ ಅನೌನ್ಸ್ ಮಾಡಿದರು, ಇವಳು ನಮ್ಮ ಸಿಟಿಯ ಹುಡುಗಿಯಾಗಿದ್ದಾಳೆ. 10ನೇ ತರಗತಿಯಲ್ಲಿ ಇವಳು ನಮ್ಮ ಇಡೀ ಜಿಲ್ಲೆಗೆ ರ್ಯಾಂಕ್ ಬಂದಿದ್ದಾಳೆ. ಇದೇ ಖುಷಿಯಲ್ಲಿ ಇಂದು ಇಲ್ಲಿ ಎಷ್ಟು ಜನ ಊಟ ಮಾಡುತ್ತಿದ್ದೀರಾ ಅವರೆಲ್ಲರಿಗೂ ಹೋಟೆಲ್ ಮಾಲೀಕರ ಕಡೆಯಿಂದ ಫ್ರೀಯಾಗಿ ಊಟ ತಿಂಡಿಯನ್ನು ನೀಡಲಾಗುತ್ತದೆ ಎಂದು ಹೇಳಿ ಅಂಬಿಕಾಳಿಂದ ಕೇಕ್ ಕಟ್ ಮಾಡಿಸಿದರು ಮತ್ತು ಅವರಿಗೆ ಒಳ್ಳೊಳ್ಳೆಯ ಊಟವನ್ನು, ತಿಂಡಿ ತಿನಿಸುಗಳನ್ನು ಸರ್ವ್ ಮಾಡಿದರು. ಇದನ್ನೆಲ್ಲವನ್ನು ನೋಡಿದ ಕಿರಣ್ಗೆ ತುಂಬ ಅಚ್ಚರಿಯಾಯಿತು ಮತ್ತು ತುಂಬ ಚಿಂತೆಗೊಳಗಾದನು. ಅವನು ಯೋಚಿಸತೊಡಗಿದನು, ಈಗ ಖರ್ಚು ಮಾಡಿದ ಎಲ್ಲ ಹಣವನ್ನು ತನ್ನಲ್ಲಿ ಕೇಳಿದರೆ ಏನು ಮಾಡುವುದು? ಏಕೆಂದರೆ ನನ್ನ ಬಳಿ ನನ್ನ ಮಗಳಿಗೆ ದೋಸೆ ತಿನ್ನಿಸುವಷ್ಟು ಮಾತ್ರ ಹಣವಿದೆ ಎಂದು ಯೋಚನೆಯಲ್ಲಿ ಮುಳುಗಿದನು ಮತ್ತು ವೇಟರ್ನಲ್ಲಿ ಹೇಳಿದನು, ನೋಡಣ್ಣ, ಅಷ್ಟು ಹಣ ನನ್ನ ಬಳಿ ಇಲ್ಲ, ನನಗೆ ಏನು ಬೇಡ. ಆಗ ವೇಟರ್ ಹೇಳಿದನು, ನಾನು ಹೋಟೆಲ್ ಮಾಲೀಕರಿಗೆ ಮೊದಲೇ ಎಲ್ಲ ವಿಷಯವನ್ನು ಹೇಳಿದ್ದೆ. ಅವರೇ ಇದೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ವೇಳೆ ನಮ್ಮ ಪಟ್ಟಣದ ಹುಡುಗಿ ಜಿಲ್ಲೆಗೆ ಟಾಪ್ ಬಂದಿದ್ದಾಳೆ ಎಂದರೆ ನಮ್ಮ ಕಡೆಯಿಂದ ಪಾರ್ಟಿ ಕೊಡಿಸುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ. ಅದಾದ ಮೇಲೆ ಮಾಲೀಕರು ಕೂಡ ಅಲ್ಲಿಗೆ ಬಂದರು. ಅವರು ಕೂಡ ಕಿರಣ್ಗೆ ಎಲ್ಲ ವಿಷಯವನ್ನು ಹೇಳಿ ಸಮಾಧಾನ ಮಾಡಿದರು. ಆನಂತರ ಅವರ ಮಾತು ಕೇಳಿ ಕಿರಣ್ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ಹೋಟೆಲ್ ಮಾಲೀಕರ ಮುಂದೆ ಕೈಗಳನ್ನು ಜೋಡಿಸಿ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಏಕೆಂದರೆ ಕಿರಣನು ತನ್ನ ಮಗಳಿಗೆ ಒಂದು 5 ಸ್ಟಾರ್ ಹೋಟೆಲ್ ಮಾಲೀಕರು ಹೀಗೆಲ್ಲ ಸೆಲೆಬ್ರೇಷನ್ ಮಾಡಬಹುದು ಎಂದು ಯೋಚಿಸಿರಲಿಲ್ಲ. ಏಕೆಂದರೆ ಅವನು ತುಂಬ ಬಡವನಾಗಿದ್ದನು. ಶ್ರೀಮಂತರು ಎಂದಿಗೂ ಬಡವರಿಗೆ ಈ ರೀತಿ ಸಹಾಯವನ್ನು ಮಾಡುವುದಿಲ್ಲ ಎಂದು ಅವನು ಕೇಳಿದ್ದನು ಮತ್ತು ಯಾವಾಗಲೂ ಶ್ರೀಮಂತರ ಬಗ್ಗೆ ಹೀಗೆ ಯೋಚಿಸುತ್ತಿದ್ದನು. ಆದರೆ ಇಂದು ಆ ಮಾತು ಸುಳ್ಳಾಗಿತ್ತು. ಈಗ ಕಿರಣ್ ತುಂಬ ಖುಷಿಯಿಂದ ತನ್ನ ಮಗಳ ಜೊತೆ ಅಲ್ಲಿ ಊಟ ಮಾಡಿದನು ಮತ್ತು ಹೋಟೆಲ್ ಮಾಲೀಕರು ತಮ್ಮ ಕಡೆಯಿಂದ ಅವರಿಗೆ ತುಂಬ ಸ್ವೀಟುಗಳನ್ನು ನೀಡಿದರು ಮತ್ತು ಹೇಳಿದರು, ಮಗಳು ರ್ಯಾಂಕ್ನಲ್ಲಿ ಪಾಸಾಗಿದ್ದಾಳೆ. ಹೋಗಿ ನಿಮ್ಮ ಬೀದಿಯಲ್ಲಿ ಎಲ್ಲರಿಗೂ ಸಿಹಿ ಹಂಚಿ, ಏಕೆಂದರೆ ನಮ್ಮ ಬೀದಿಯ ಹುಡುಗಿ ಒಬ್ಬಳು ರ್ಯಾಂಕ್ನಲ್ಲಿ ಪಾಸಾಗಿದ್ದಾಳೆಂದು ಎಲ್ಲರಿಗೂ ತಿಳಿಯಲಿ ಎಂದು ಹೇಳಿದರು. ಇದನ್ನೆಲ್ಲವನ್ನು ನೋಡುತ್ತಾ ಅಂಬಿಕಾಳ ಮೇಲೆ ಅದು ತುಂಬ ಪ್ರಭಾವ ಬೀರಿತು ಮತ್ತು ಅವಳು ಯೋಚಿಸಿದಳು, ನಾನು ಸ್ವಲ್ಪ ಕಷ್ಟಪಟ್ಟು
ಓದಿ ಇಡೀ ಜಿಲ್ಲೆಗೆ ಟಾಪ್ ಬಂದಾಗ ನನಗೆ ಇಷ್ಟೆಲ್ಲ ಗೌರವವನ್ನು ನೀಡುತ್ತಿದ್ದಾರೆ. ಎಲ್ಲರೂ ನಾನು ದೊಡ್ಡ ಸಾಧನೆ ಮಾಡಿದ್ದೇನೆ ಎಂದು ನನ್ನನ್ನು ಗೌರವ ಭಾವದಿಂದ ನೋಡುತ್ತಿದ್ದಾರೆ ಎನ್ನುತ್ತಾ ಹೋಟೆಲ್ ಮಾಲೀಕರು ಮತ್ತು ವೇಟರ್ ಕಡೆಗೆ ನೋಡಿ ಅವಳ ಕಣ್ಣು ತುಂಬಿ ಬಂದಿತು. ನಂತರ ತನ್ನನ್ನು ತಾನು ತಡೆದುಕೊಂಡಳು. ಮತ್ತೆ ತನ್ನ ತಂದೆಯ ಜೊತೆ ಮನೆಗೆ ಬಂದಳು. ಮನೆಗೆ ಬಂದ ಮೇಲೆ ಇಡೀ ಏರಿಯಾದಲ್ಲಿ ಸ್ವೀಟ್ ಹಂಚಿದಳು. ಆಗ ಎಲ್ಲರೂ ಅಂಬಿಕಾಳೊಂದಿಗೆ ತುಂಬ ಗೌರವಪೂರ್ವಕವಾಗಿ ನಡೆದುಕೊಂಡರು. ಅವಳಿಗೆ ಮರ್ಯಾದೆಯನ್ನು ನೀಡಿದರು ಮತ್ತು ಅವಳ ತಂದೆಗೂ ಕೂಡ ಪ್ರಶಂಸೆಯನ್ನು ನೀಡಿದರು. ತಂದೆ ಎಂದರೆ ಹೀಗಿರಬೇಕು ಎಂದು ಹೊಗಳಿದರು. ಇದಾದ ಮೇಲೆ ಅಂಬಿಕಾಳ ಮನದಲ್ಲಿ ಯೋಚಿಸಿದಳು, ಇಂದು ನಮ್ಮ ಜೊತೆ ಏನೇ ನಡೆದಿದ್ದರೂ ಅದು ನನ್ನ ಓದಿನ ಫಲವೇ ಆಗಿತ್ತು. ಜನರು ಈ ಗೌರವ ಮರ್ಯಾದೆ ಎಲ್ಲವೂ ನನಗೆ ದೊರೆತಿತ್ತು. ಆದ್ದರಿಂದ ಇನ್ನು ಮುಂದೆ ಕೂಡ ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತೇನೆ. ಅವಳ ತಲೆಯಲ್ಲಿ ಆ ಹೋಟೆಲ್ ಮಾಲೀಕರು ಮತ್ತು ವೇಟರ್ ಮಾಡಿದ ಸನ್ಮಾನವೇ ಅವಳ ತಲೆಯಲ್ಲಿ ಗುಯಿಗುಡುತ್ತಿತ್ತು. ಅವರ ಮುಖ ಅವಳ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು. ಹೀಗೆ ಸಮಯ ಕಳೆಯತೊಡಗಿತು. ಸಮಯದ ಜೊತೆಗೆ ಅಂಬಿಕಾ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಿದಳು. ಅವಳು ಇನ್ನೂ ಹೆಚ್ಚು ಮನಸ್ಸಿಟ್ಟು ಅಭ್ಯಾಸ ಮಾಡಿದಳು. ಅವಳು ಓದುವುದರಲ್ಲಿ ಬರೆಯುವುದರಲ್ಲಿ ತುಂಬ ಬುದ್ಧಿವಂತೆಯಾಗಿದ್ದಳು. ಇದೇ ಕಾರಣಕ್ಕಾಗಿ ಅವಳ ಶ್ರಮ ವ್ಯರ್ಥವಾಗಲಿಲ್ಲ. ಒಂದು ದಿನ ಅವಳು ಜಿಲ್ಲಾ ಕಲೆಕ್ಟರ್ ಆಗಿ ನೇಮಕಗೊಂಡಳು. ಕಲೆಕ್ಟರ್ ಆಗುತ್ತಿದ್ದಂತೆ ಅವಳು ತನ್ನ ತಂದೆಗೆ ಕಾಲ್ ಮಾಡಿದಳು ಮತ್ತು ಹೇಳಿದಳು, ಅಪ್ಪ, ನಿಮ್ಮ ಮಗಳು ಜಿಲ್ಲಾ ಕಲೆಕ್ಟರ್ ಆಗಿ ಆಯ್ಕೆಯಾಗಿದ್ದೇನೆ. ಈ ಮಾತನ್ನು ಕೇಳಿ ಅವಳ ಅಪ್ಪ ಖುಷಿಯಿಂದ ಕುಣಿದು ಕುಪ್ಪಳಿಸಿದರು. ಕಿರಣ್ ಎಷ್ಟೊಂದು ಖುಷಿಯಾದನೆಂದರೆ ಅಂಬಿಕಾ 10ನೇ ತರಗತಿಯಲ್ಲಿ ಟಾಪರ್ ಆದಾಗ ಎಷ್ಟು ಖುಷಿಯಾಗಿದ್ದನೋ ಈಗಲೂ ಕೂಡ ಅಷ್ಟೇ ಖುಷಿಯಾದನು. ಮತ್ತು ಕಿರಣ್ ಹೇಳಿದನು, ಮಗಳೇ, ನನಗೆ ತುಂಬ ಖುಷಿಯಾಗಿದೆ. ಅಂತೂ ನೀನು ನನ್ನ ಆಸೆಯನ್ನು ಈಡೇರಿಸಿಬಿಟ್ಟೆ. ಈಗ ಹೇಳು, ನಿನಗೆ ಏನು ಬೇಕು? ಇದನ್ನು ಕೇಳಿದ ಮೇಲೆ ಅಂಬಿಕಾಳಿಗೆ ಹಳೆಯ ನೆನಪುಗಳು ಮರುಕಳಿಸಿತು. ಅವಳು 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ ಪಾಸಾದ ಮೇಲೆ ಯಾವ ಘಟನೆ ನಡೆದಿತ್ತೋ ಅದು ನೆನಪಾಯಿತು. ಆ ಸಮಯದಲ್ಲಿ ಅವಳನ್ನು ಕಿರಣ್ ಒಂದು 5 ಸ್ಟಾರ್ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದನು. ಆ ಹೋಟೆಲ್ನ ಮಾಲೀಕರು ತುಂಬ ಪ್ರೀತಿಯಿಂದ ಆದರದಿಂದ ಬರಮಾಡಿಕೊಂಡು ತನ್ನ ಸಾಧನೆ ಈ ಸೆಲೆಬ್ರೇಷನ್ನು ಮಾಡಿದರು. ಇದೆಲ್ಲವೂ ಅವಳ ತಲೆಯಲ್ಲಿ ಈಗ ಕಣ್ಣ ಮುಂದೆ ಮೂಡಿತು. ನಂತರ ಯೋಚಿಸಿದಳು, ನಾನೀಗ ಕಲೆಕ್ಟರ್ ಅಂತೂ ಆಗಿದ್ದೇನೆ. ಆದರೆ ಒಂದು ಬಾರಿ ಆ ಹೋಟೆಲ್ ಮಾಲೀಕರು ಮತ್ತು ವೇಟರ್ನನ್ನು ಅವಶ್ಯವಾಗಿ ಭೇಟಿಯಾಗಬೇಕು. ಮತ್ತು ಇಂದು ಅಂಬಿಕಾ ಏನಾಗಿದ್ದರೂ ಅದು ಅವರ ಕಾರಣದಿಂದಾಗಿಯೇ ಆಗಿದ್ದಳು. ಒಂದು ವೇಳೆ ಆ ಸಮಯದಲ್ಲಿ ಅವರು ಆ ರೀತಿ ಪ್ರೋತ್ಸಾಹಿಸದಿದ್ದರೆ ಬಹುಶಃ ಅಂಬಿಕಾ ಇಷ್ಟೊಂದು ಉನ್ನತ ಮಟ್ಟಕ್ಕೆ ತಲುಪುತ್ತಿರಲಿಲ್ಲ. ಇಷ್ಟೊಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಿರಲಿಲ್ಲ. ಹೀಗೆ ಸಮಯ ಕಳೆಯಿತು. ಅವಳ ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಯಿತು. ಆನಂತರ ಅವಳ ಪೋಸ್ಟಿಂಗ್ ಒಂದು ಸಿಟಿಯಲ್ಲಿ ಆಯಿತು. ಪೋಸ್ಟಿಂಗ್ ಆದ ಮೇಲೆ ಅವಳಿಗೆ ಸರ್ಕಾರಿ ಗಾಡಿ ಕೂಡ ದೊರೆಯಿತು. ನಂತರ ಅವಳು ಕೆಂಪು ದೀಪದ ಕಾರಿನಲ್ಲಿ ಸೀದಾ ಆ 5 ಸ್ಟಾರ್ ಹೋಟೆಲ್ಗೆ ಬಂದು ತಲುಪಿದಳು. ಸರ್ಕಾರಿ ಗಾರ್ಡ್ನೊಂದಿಗೆ ಅಂಬಿಕಾ ಅಲ್ಲಿಗೆ ತಲುಪಿದಾಗ ಹೋಟೆಲ್ ಒಳಗೆ ಊಟ ಮಾಡುತ್ತಿದ್ದುವರು ಮತ್ತು ಅಲ್ಲಿರುವ ಎಲ್ಲ ಸ್ಟಾಫ್ಗಳು ಅಚ್ಚರಿಯಿಂದ ಇವಳನ್ನೇ ನೋಡತೊಡಗಿದರು. ನಂತರ ಅಂಬಿಕಾ ಹೋಟೆಲ್ ಒಳಗೆ ಬಂದಳು. ಎಲ್ಲ ಕಡೆ ನೋಡಿದಳು. ನೋಡುತ್ತಲೇ ಉಮೇಶ್ ವೇಟರನ್ನು ಗುರುತಿಸಿ ಅವನ ಕಾಲು ಮುಟ್ಟಿ ನಮಸ್ಕರಿಸಿದಳು. ಆ ದೃಶ್ಯವನ್ನು ನೋಡಿ ಉಮೇಶನು ಕೂಡ ಅಚ್ಚರಿಗೊಂಡನು. ಅವನು ಅವಳನ್ನು ಮೇಲಕ್ಕೆತ್ತುತ್ತಾ ಹೇಳಿದನು, ಮೇಡಮ್, ನೀವೇಕೆ ನನ್ನ ಕಾಲಿಗೆ ಬೀಳುತ್ತಿದ್ದೀರಿ ಎಂದಾಗ ಅಂಬಿಕಾ ಮುಗುಳ್ನಕ್ಕಳು. ಇದನ್ನು ನೋಡಿ ಅಲ್ಲಿರುವವರೆಲ್ಲರೂ ಅಚ್ಚರಿಗೊಂಡರು. ಇಷ್ಟೊಂದು ದೊಡ್ಡ ಅಧಿಕಾರಿ ಒಬ್ಬ ವೇಟರ್ನ ಕಾಲಿಗೆ ಏಕೆ ಬಿದ್ದಳು? ಈಗ ಅಂಬಿಕಾ ಹೇಳಿದಳು, ಬಹುಶಃ ನೀವು ನನ್ನನ್ನು ಮರೆತಿದ್ದೀರಿ, ಆದರೆ ನಾನು ನಿಮ್ಮನ್ನು ಮರೆಯಲಿಲ್ಲ. ಇದನ್ನು ಕೇಳಿ ಉಮೇಶ್ ಸ್ವಲ್ಪ ಯೋಚಿಸುತ್ತಾ ಹೇಳಿದನು, ಮೇಡಮ್, ನನಗೆ ನೀವು ಯಾರು ಎಂದು ಗೊತ್ತಾಗಲಿಲ್ಲ. ನೀವೇನು ಮಾತನಾಡುತ್ತಿದ್ದೀರಾ ಎಂದಾಗ ಅಂಬಿಕಾ ಹೇಳಿದಳು, ಕೆಲವು ವರ್ಷಗಳ ಹಿಂದೆ ನಾನು ನನ್ನ ತಂದೆಯ ಜೊತೆ ಈ ಹೋಟೆಲ್ಗೆ ದೋಸೆ ತಿನ್ನಲು ಬಂದಿದ್ದೆ. ಆ ಸಂದರ್ಭದಲ್ಲಿ ನೀವೇ ನಮ್ಮ ಟೇಬಲ್ಗೆ ಸರ್ವ್ ಮಾಡಲು ಬಂದಿದ್ರಿ. ನಂತರ ನೀವು ಹೋಗಿ ಮಾಲೀಕರಿಗೆ ಹೇಳಿದಾಗ ಮಾಲೀಕರು ತುಂಬ ಆದರದಿಂದ ನಮ್ಮನ್ನು ಬರಮಾಡಿಕೊಂಡು ಸೆಲೆಬ್ರೇಷನ್ನು ಮಾಡಿದರು. ನಾನು ಇಂದು ಏನಾಗಿದ್ದರೂ ಅದು ನಿಮ್ಮಿಂದಲೇ ಆಗಿದ್ದೇನೆ. ಒಂದು ವೇಳೆ ನೀವು ನನಗೆ ಪ್ರೋತ್ಸಾಹ ನೀಡದಿದ್ದರೆ ನಾನು ಸೀಮಿತ ಚೌಕಟ್ಟಿನಲ್ಲಿ ನನ್ನ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದೆ. ಇದನ್ನು ಕೇಳಿದ ಮೇಲೆ ಉಮೇಶನಿಗೆ ಎಲ್ಲ ವಿಷಯ ಅರ್ಥವಾಯಿತು. ಅವನು ಕೂಡ ಈಗ ಅಂಬಿಕಾಳನ್ನು ಗುರುತಿಸಿದನು ಮತ್ತು ಹೇಳಿದನು, ಮಗಳೇ, ಒಳ್ಳೆಯದೇ ಆಯಿತು. ನೀನು ಕಲೆಕ್ಟರ್ ಸಾಹೇಬ್ ಆಗಿದ್ದೀಯಾ? ಕಲೆಕ್ಟರ್ ಆದ ನಂತರ ನೀನು ಈ ರೀತಿ ನನ್ನ ಬಳಿ
ಬರುವೆ ಎಂದು ನಾವು ಎಂದು ಯೋಚಿಸಿರಲಿಲ್ಲ. ಎಲ್ಲ ಮಾತುಗಳನ್ನು ಕೇಳಿ ಅಲ್ಲಿ ಇರುವವರೆಲ್ಲರೂ ಆಶ್ಚರ್ಯಗೊಂಡರು. ಈ ಹುಡುಗಿ ಕಲೆಕ್ಟರ್ ಆದ ಮೇಲೂ ಕೂಡ ಇಲ್ಲಿಗೆ ಬಂದು ವೇಟರ್ನ ಕಾಲಿಗೆ ಬಿದ್ದಳು. ಅವನು 10ನೇ ತರಗತಿಯಲ್ಲಿ ಟಾಪರ್ ಆಗಿದ್ದಕ್ಕೆ ಆ ರೀತಿಯಿಂದ ಅಭಿನಂದನೆ ಸಲ್ಲಿಸಿದ್ದನು. ಈಗ ಅಂಬಿಕಾ ಉಮೇಶ್ನಲ್ಲಿ ಹೋಟೆಲ್ ಮಾಲೀಕರನ್ನು ಕರೆಯಲು ಹೇಳಿದಳು. ಆಗ ಉಮೇಶ್ ತುಂಬ ದುಃಖದಿಂದ ಹೇಳಿದನು, ಮಗಳೇ, ಆ ಮಾಲೀಕರು ಆ ಹೋಟೆಲನ್ನು ಮಾರಿದ್ದಾರೆ. ಆಗ ಅಂಬಿಕಾ ಉಮೇಶ್ನಲ್ಲಿ ಕೇಳಿದಳು, ಅವರು ಈ ಹೋಟೆಲ್ ಮಾರಾಟ ಮಾಡಲು ಕಾರಣವೇನು? ಅಂತಹ ಯಾವ ಘಟನೆ ನಡೆಯಿತು ಎಂದು ಕೇಳಿದಾಗ ಉಮೇಶನು ಆ ಹೋಟೆಲ್ ಮಾಲೀಕರ ಇಡೀ ಕಥೆಯನ್ನು ಹೇಳಿದನು. ಅವರ ಪತ್ನಿಯ ಕಾಯಿಲೆಯಿಂದಾಗಿ ಮೊದಲು ಅವರು ತಮ್ಮ ಮನೆಯನ್ನು ಮಾರಾಟ ಮಾಡಿದರು. ಮನೆಯ ನಂತರ ಅವರಿರುವ ಎಲ್ಲ ಜಮೀನುಗಳನ್ನು ಮಾರಾಟ ಮಾಡಿದರು. ಇದಾದ ಮೇಲೆ ಕೂಡ ಅವರ ಪತ್ನಿಯ ಆರೋಗ್ಯ ಸುಧಾರಿಸಲಿಲ್ಲ. ಅವರ ಪತ್ನಿಯ ಸಾವಾಯಿತು. ಪತ್ನಿಯ ಸಾವಿನಿಂದಾಗಿ ಅವರು ತುಂಬ ವಿಚಲಿತರಾದರು. ಇದರಿಂದಾಗಿ ಅವರು ತುಂಬ ಡ್ರಿಂಕ್ಸ್ ಶುರು ಮಾಡಿದರು. ಸಾರಾಯಿ ಕುಡಿದು ಅಲ್ಲಿ ಇಲ್ಲಿ ಸುತ್ತಾಡತೊಡಗಿದರು. ಅವರ ಪರಿವಾರದಲ್ಲಿ ಬೇರೆ ಯಾರೂ ಇರಲಿಲ್ಲ, ಮಕ್ಕಳು ಕೂಡ ಇರಲಿಲ್ಲ. ಹಾಗೆ ಅಲ್ಲಲ್ಲಿ ಸುತ್ತಾಡತೊಡಗಿದರು. ಒಂದು ದಿನ ಅವರು ಹಾಗೆ ಸುತ್ತಾಡುತ್ತಾ ನನಗೆ ಸಿಕ್ಕಿದರು. ಇದಾದ ಮೇಲೆ ನಾನು ಅವರನ್ನು ನನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ. ನಾನು ಅವರನ್ನು ನನ್ನ ಮನೆಯಲ್ಲಿ ಇಟ್ಟು ಅವರ ಸೇವೆ ಮಾಡುತ್ತಿದ್ದೇನೆ. ಇದನ್ನು ಕೇಳಿ ಅಂಬಿಕಾಳಿಗೆ ತುಂಬ ದುಃಖವಾಯಿತು. ಅವಳ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತು. ಇದಾದ ಮೇಲೆ ಅಂಬಿಕಾ ಉಮೇಶ್ ಅವರನ್ನು ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಉಮೇಶ್ನ ಮನೆಗೆ ಹೊರಟಳು. ಅಲ್ಲಿಗೆ ಹೋದ ಮೇಲೆ ಹೋಟೆಲ್ ಮಾಲೀಕರನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಹೋಗಿ ಅವರ ಪಾದವನ್ನು ಹಿಡಿದುಕೊಂಡಳು. ಈಗ ಹೋಟೆಲ್ ಮಾಲೀಕರಿಗೆ ಏನೂ ಅರ್ಥವಾಗಲಿಲ್ಲ. ಆಗ ಉಮೇಶ್ ಹೇಳಿದನು, ಮಾಲೀಕರೇ, ಇವಳು ಅದೇ ಹುಡುಗಿ. ಇವಳಿಗಾಗಿ ನೀವು ಬಹಳ ವರ್ಷಗಳ ಹಿಂದೆ ಹೋಟೆಲ್ನಲ್ಲಿ ಪಾರ್ಟಿ ಸೆಲೆಬ್ರೇಷನ್ ಮಾಡಿದ್ರಿ, ಎಲ್ಲರಿಗೂ ಫ್ರೀಯಾಗಿ ಪಾರ್ಟಿ ಕೊಟ್ಟಿದ್ರಿ. ಈ ಮಾತನ್ನು ಕೇಳಿ ಹೋಟೆಲ್ ಮಾಲೀಕರ ಕಣ್ಣಲ್ಲಿ ನೀರು ಇಳಿಯಿತು. ಈಗ ಅವರಿಗೆ ತುಂಬ ವಯಸ್ಸಾಗಿತ್ತು. ಈಗ ಅಂಬಿಕಾ ಆ ಹೋಟೆಲ್ ಮಾಲೀಕರಿಗೆ ಆಸರೆ ನೀಡಿದಳು ಮತ್ತು ಹೇಳಿದಳು, ನಿಮ್ಮ ಜೀವನದಲ್ಲಿ ನಡೆಯಬಾರದು ನಡೆದು ಹೋಗಿದೆ. ಆದರೆ ಅದು ನಡೆಯುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಆಗಿದ್ದು ಆಗಿ ಹೋಯಿತು ಎಂದು ಅಂಬಿಕಾ ಹೋಟೆಲ್ ಮಾಲೀಕರನ್ನು ತನ್ನ ಜೊತೆ ಕರೆದುಕೊಂಡು ಬಂದಳು. ಅಲ್ಲಿ ತನ್ನ ತಂದೆಯ ಜೊತೆಗೆ ಅವರನ್ನು ನೋಡಿಕೊಂಡಳು. ಅವಳ ತಂದೆಯು ಕೂಡ ಹೋಟೆಲ್ ಮಾಲೀಕರ ಕಥೆಯನ್ನು ಕೇಳಿ ತುಂಬ ದುಃಖಿತನಾದನು. ಏಕೆಂದರೆ ಹೋಟೆಲ್ ಮಾಲೀಕರು ವಾಸ್ತವದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ಯಾವ ವ್ಯಕ್ತಿಯ ಜೊತೆಗೂ ನಡೆಯಬಾರದಂತಹ ಘಟನೆ ಅವರೊಂದಿಗೆ ನಡೆದಿತ್ತು. ಈಗ ಅಂಬಿಕಾ ತುಂಬ ಚೆನ್ನಾಗಿ ಅವರಿಬ್ಬರ ಸೇವೆ ಮಾಡುತ್ತಿದ್ದಳು. ಉಮೇಶ್ಗೂ ಕೂಡ ರಾಧಿಕಾ ಹೇಳಿದಳು, ನಿಮಗೂ ಎಂದಾದರೂ ಏನಾದರೂ ಸಹಾಯ ಬೇಕಿದ್ದರೆ ನೀವು ನನ್ನಲ್ಲಿ ನಾಚಿಕೆ ಪಡದೆ ಕೇಳಬಹುದು. ಇದಾದ ಮೇಲೆ ಅಂಬಿಕಾ ತನ್ನ ಹುದ್ದೆಯನ್ನು ಅಲಂಕರಿಸಿದಳು. ಕ್ರಮೇಣ ಅಂಬಿಕಾಳ ಮದುವೆ ಕೂಡ ನಡೆಯಿತು. ಈ ಮೊದಲು ಅಂಬಿಕಾ ಆ ಹುಡುಗನಲ್ಲಿ ಹೇಳಿದಳು, ನನಗೆ 2 ತಂದೆ ಇದ್ದಾರೆ, ಅವರಿಬ್ಬರು ನನ್ನ ಜೊತೆ ಇರುತ್ತಾರೆ ಎಂದು. ಇದನ್ನು ಅವಳ ಪತಿ ಕೂಡ ಒಪ್ಪಿಕೊಂಡರು ಮತ್ತು ಅಂಬಿಕಾ ತನ್ನ ತಂದೆ ಹಾಗೂ ಹೋಟೆಲ್ ಮಾಲೀಕರನ್ನು ತನ್ನ ಜೊತೆ ಕರೆದುಕೊಂಡು ಗಂಡನ ಮನೆಗೆ ಬಂದಳು. ಗಂಡ ಹೆಂಡತಿ ಇಬ್ಬರು ಅವರ ಸೇವೆ ಮಾಡಲು ಶುರು ಮಾಡಿದರು. ಯಾವಾಗ ಅಂಬಿಕಾಳ ಗಂಡನಿಗೆ ಅವಳ ಮತ್ತೊಂದು ತಂದೆ ಯಾವ ಕಾರಣಕ್ಕಾಗಿ ಇವಳ ಜೊತೆಗಿದ್ದಾರೆ ಎಂದು ಗೊತ್ತಾಗುತ್ತದೆಯೋ ಆಗ ಅವನು ಕೂಡ ಓನರ್ ಅವರನ್ನು ತುಂಬ ಗೌರವ ಭಾವದಿಂದ ನೋಡಿಕೊಂಡನು. ಇದು ಒಂದು ಹುಡುಗಿಯ ಸತ್ಯ ಘಟನೆ ಆಧಾರಿತ ಕತೆ. ಆ ಹುಡುಗಿ 10ನೇ ಕ್ಲಾಸ್ನಲ್ಲಿ ರ್ಯಾಂಕ್ ಬಂದ ನಂತರ ಅದರ ಒಂದು ಸೆಲೆಬ್ರೇಷನ್ ಅವಳ ಜೀವನವನ್ನೇ ಬದಲಿಸಿತು. ಸ್ನೇಹಿತರೆ, ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.